ದರ್ಶನ್ ಹಾಗೂ ಪವಿತ್ರ ಗೌಡ ನಡುವೆ 3 ದಿನ 2 ಫೋನ್ ಕಾಲ್ 16 ಸೆಕೆಂಡ್ನ ಸಂಭಾಷಣೆ. ಒಂದು ಕೊಲೆಯ ಸುತ್ತ ನಡೆಯುವಂತಹ ಸಂಭಾಷಣೆ. ಇದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಅನಾವರಣ ಆಗ್ತಾ ಇರೋದು. ದರ್ಶನ್ ಪವಿತ್ರ ಗೌಡ ನಡುವಿನ ಸಂಭಾಷಣೆಯಲ್ಲಿ ಅಡಕವಾಗಿದ್ದು ಏನು ಹಾಗಾದ್ರೆ? ಅದು ಬಹಿರಂಗ ಆಗಿದೆ. ಏನೇನ್ ಸಂಭಾಷಣೆ ಆಗಿತ್ತು? ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖವಾಗಿರುವಂತಹ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನು ನಿಮ್ಮ ಪಬ್ಲಿಕ್ ಟಿವಿ ಕೊಡ್ತಾ ಇದೆ. ಹಾಗಾದ್ರೆ ಪವಿತ್ರ ಗೌಡ ಮತ್ತು ದರ್ಶನ್ ನಡುವೆ ಕೊಲೆಗೂ ಮುಂಚೆ, ಕೊಲೆಯಾದ ನಂತರ ಎಷ್ಟು ಸರ್ತಿ ಯಾರಿಂದ ಯಾರಿಗೆ ಕಾಲ್ ಹೋಗಿದೆ, ಯಾರು ಮೊದಲು ಕಾಲ್ ಮಾಡಿದ್ದು ಮತ್ತು ಇನ್ಸ್ಟ್ರಕ್ಷನ್ಗಳು ಆ ಕಾಲ್ನಲ್ಲಿ ಇದ್ವಾ, ಅಥವಾ ಕೃತ್ಯದ ನಂತರ ಆ ಕೇಸನ್ನ ಮುಚ್ಚಿ ಹಾಕೊಳ್ಳೋದಕ್ಕೆ ಅಥವಾ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನ ಹೇಗೆ ಆರೋಪಿಗಳು ಪಟ್ರು ಅನ್ನೋದಕ್ಕೆ ತನಿಖಾಧಿಕಾರಿಗಳಿಗೆ ಸಿಕ್ಕಿರುವಂತಹ ಆಯಾಮ ಎಂಥದ್ದು ಅನ್ನೋದು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಹಾಗಾದ್ರೆ ದರ್ಶನ್ ಹಾಗೂ ಪವಿತ್ರ ಗೌಡ ಸಂಭಾಷಣೆಗೆ ಸಂಬಂಧಪಟ್ಟಂತೆ ರಿವೀಲ್ ಆಗಿರುವಂತಹ ಡೀಟೇಲ್ಸ್ ಏನಂತ ಸೂಚನೆಯನ್ನು ಕೊಟ್ಟರು ನೋಡ್ತಾ ಇದ್ದೀರಾ. ಜೂನ್ 8 ಸಂಜೆ 4:03 ಸುಮಾರಿಗೆ, ಯಾವಾಗ ಇದು ರೇಣುಕಾಸ್ವಾಮಿಯನ್ನ ಶೆಡ್ನಲ್ಲಿ ಕರೆತಂದಂತಹ ಸಂದರ್ಭ. ಜೂನ್ 8 ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಕಾಲ್ ಹೋಗುತ್ತೆ. ದರ್ಶನ್ ಪವಿತ್ರ ಗೌಡಗೆ ಕಾಲ್ ಮಾಡ್ತಾರೆ. ಪವಿತ್ರ ಗೌಡಗೆ ಇನ್ಕಮಿಂಗ್ ಕಾಲ್ ದರ್ಶನ್ ಕಡೆಯಿಂದ ಬಂದಿರೋದನ್ನ ತನಿಖಾಧಿಕಾರಿಗಳು ಇಲ್ಲಿ ಬಹಿರಂಗಪಡಿಸ್ತಾ ಇದ್ದಾರೆ. ಪಟ್ಟಣಗೆರೆ ಶೆಡ್ಗೆ ಕರೆದೊಯ್ಯೋದಕ್ಕೆ ದರ್ಶನ್ 6 ಸೆಕೆಂಡ್ನ ಫೋನ್ ಕಾಲ್ ಅನ್ನ ಪವಿತ್ರ ಗೌಡಗೆ ಮಾಡಿದ್ರು ಅಂತ ಗೊತ್ತಾಗಿದೆ. 6 ಸೆಕೆಂಡ್ನಲ್ಲಿ ಸಂಭಾಷಣೆ ಹೆಂಗಿತ್ತು ಅಂದ್ರೆ, ನಿನಗೆ ಕಾಟ ಕೊಡ್ತಾ ಇದ್ದವನನ್ನ ಎತ್ತಾಕೊಂಡು ಬಂದಿದ್ದೀವಿ, ನಿನಗೆ ಕಾಟ ಕೊಡ್ತಾ ಇದ್ದವನನ್ನ ಎತ್ತಾಕೊಂಡು ಬಂದಿದ್ದೀವಿ ಅಂತ ದರ್ಶನ್ ಫೋನ್ ತಗೊಂಡವ್ರೆ ಪವಿತ್ರ ಗೌಡಗೆ ಹಿಂಗೆ ಹೇಳಿದ್ರು. ಪಟ್ಟಣಗೆರೆಯ ಶೆಡ್ ಹತ್ರ ಬಾ, ನಿನಗೆ ಕಾಟ ಕೊಡ್ತಾ ಇದ್ದವ್ರನ್ನ ಎತ್ತಾಕೊಂಡು ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಪಾಠ ಕಲಿಸ್ಬೇಕು, ರೇಣುಕಾಸ್ವಾಮಿಗೆ ದುರಂತ ಅಂತ್ಯ ಕಾಣಿಸ್ಬೇಕು ಅಂತ ಷಡ್ಯಂತ್ರ ಆಗಿತ್ತಾ ಅನ್ನೋದು ಪ್ರಶ್ನೆ. ಆಮೇಲೆ ಕೊಲೆ ಆದ ನಂತರ ಜೂನ್ 9ನೇ ತಾರೀಕು ಯಾವುದೇ ಕರೆ ಇಬ್ಬರ ನಡುವೆ ಇರಲಿಲ್ಲ. ನೋ ಇನ್ಕಮಿಂಗ್, ನೋ ಔಟ್ ಗೋಯಿಂಗ್. ಇಬ್ಬರ ಕಾಲ್ ಡೀಟೇಲ್ಸ್ ಅನ್ನ ಚೆಕ್ ಮಾಡಿದಾಗ ಗೊತ್ತಾಗಿರೋದು. ಜೂನ್ 10ನೇ ತಾರೀಕು ಮತ್ತೆ ಬೆಳಗ್ಗೆ 10 ಗಂಟೆ ಸರಿಯಾಗಿ 33 ನಿಮಿಷಕ್ಕೆ ದರ್ಶನ್ ಕಡೆಯಿಂದ ಮತ್ತೆ ಫೋನ್ ಪವಿತ್ರ ಗೌಡಗೆ ಹೋಗುತ್ತೆ. 9ನೇ ತಾರೀಕು ಯಾವುದೇ ಕಾನ್ವರ್ಸೇಷನ್ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ. 10ನೇ ತಾರೀಕು ದರ್ಶನ್ ಪವಿತ್ರ ಗೌಡ ನಡುವೆ 10 ಸೆಕೆಂಡಿನ ಮಾತುಕತೆ ಆಗಿದೆ. 10 ಸೆಕೆಂಡಿನ ಮಾತುಕತೆ ಏನು ಹೇಳುತ್ತೆ ಅಂದರೆ, ಪೊಲೀಸರು ಮನೆ ಹತ್ರ ಬರಬಹುದು ಅಥವಾ ನಿನಗೆ ಕಾಲ್ ಬರಬಹುದು. ಇದು ದರ್ಶನ್ ಪವಿತ್ರ ಗೌಡಗೆ ಹೇಳಿದ್ದು. ಪೊಲೀಸರು ಮನೆ ಹತ್ರ ಬರಬಹುದು ಅಥವಾ ಕಾಲ್ ನಿನಗೆ ಬರಬಹುದು ಅಂತ. ಏನೇ ಕೇಳಿದ್ರು ನನಗೇನು ಗೊತ್ತಿಲ್ಲ ಅಂತ ಅಷ್ಟೇ ಹೇಳು ಅಂತ ದರ್ಶನ್ ಇನ್ಸ್ಟ್ರಕ್ಟ್ ಮಾಡಿದ್ರು ಪವಿತ್ರ ಗೌಡಗೆ. ಅಲ್ಲಿಗೆ ಲಾಕ್ ಆಗ್ತೀನಿ ಅನ್ನೋ ಭಯ, ಪೂರ್ವ ಸೂಚನೆ ದರ್ಶನ್ಗೆ ಇತ್ತ ಅನ್ನೋದು ಪ್ರಶ್ನೆ. ಯಾಕೆ ಅಂತ ಪವಿತ್ರ ಗೌಡ ಕೇಳ್ತಿದ್ದಂಗೆ, ಯಾಕೆ ಏನು ಅಂತ ಕೇಳಬೇಡ ಅಂತ ಕಾಲನ್ನು ದರ್ಶನ್ ಕಟ್ ಮಾಡಿದ್ದಾರೆ. ಸೊ ತಗಲಾಕೊಳ್ತೀನಿ ಅನ್ನೋ ಭಯ ಆರೋಪಿ ನಂಬರ್ 2 ಅಂದರೆ A2 ದರ್ಶನ್ಗೆ ಕಾಡ್ತಾ ಇತ್ತು ಅನ್ನೋದು ಇಲ್ಲಿ ಸ್ಪಷ್ಟ. ಈ ಎಲ್ಲ ಅಂಶಗಳನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಪೊಲೀಸರು ಅಧಿಕೃತ ಅರೆಸ್ಟ್ ಮಾಡೋಕೆ ಮುಂಚೆ ಡೀಟೇಲ್ಸ್ ಕೊಡ್ತಾರೆ. ಉಮೇಶ್ ತಗಲಾಕೊಳ್ತಾರೆ ಅನ್ನೋ ಭಯ 2ನೇ ಕಾಲ್ನಲ್ಲಿ ದರ್ಶನ್ಗೆ ಸ್ಪಷ್ಟವಾಗಿತ್ತು ಅನ್ನೋದು ಈ ಕಾಲ್ ಡೀಟೇಲ್ಸ್ ಹೇಳಿದಾಗ ಕಾಣಿಸ್ತಾ ಇದೆ. ಉಮೇಶ್ ನನ್ನ ಧ್ವನಿ ಕೇಳ್ತಾ ಇದ್ರೆ? ಮಮತಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಂತ ರಿಟ್ರೀವ್ ಮಾಡಿರುವಂಥ ಫೋನ್ ಸಂಭಾಷಣೆಗಳು ಇಲ್ಲಿವರೆಗೂ ನಡೆದಿರುವಂಥ ತನಿಖೆಯಲ್ಲಿ ಆಧಾರದ ಮೇಲೆ ಅಧಿಕಾರಿಗಳು ಕೂಡ ಈಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಒಂದು ಬೆಳಕಿಗೆ ಬಂದಿರುವಂಥದ್ದು ಅಂದರೆ, ರೇಣುಕಾಸ್ವಾಮಿ ಕೊಲೆಯಾದ ದಿವಸದಿಂದ ಆತ ಅರೆಸ್ಟ್ ಆಗುವ ತನಕ ಕೇವಲ 2 ಬಾರಿ ಮಾತ್ರ ನಟ ದರ್ಶನ್ ಮತ್ತು ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಪವಿತ್ರ ಇಬ್ಬರು ಕೂಡ ಮಾತಾಡ್ಕೊಂಡಿದ್ರು ಅನ್ನೋದು ಗೊತ್ತಾಗಿರುವಂಥದ್ದು. ಅದರಲ್ಲಿ ಜೂನ್ 8ನೇ ತಾರೀಕು ಸಂಜೆ 4:07 ಒಂದು ಸಾರಿ ದರ್ಶನ್ ಪವಿತ್ರ ಗೌಡ ಕರೆ ಮಾಡ್ತಾರೆ. ಕರೆ ಮಾಡಿದಂಥ ವೇಳೆಯಲ್ಲಿ ಕೇವಲ 6 ಸೆಕೆಂಡ್ಗಳು ಮಾತ್ರ ಮಾತಾಡಿರುವಂಥದ್ದು. ಆ 6 ಸೆಕೆಂಡ್ಗಳಲ್ಲಿ ನಿಮಗೆ ಕಾಟ ಕೊಡ್ತಿದ್ದಂಥ ವ್ಯಕ್ತಿಯನ್ನು ಎತ್ತಾಕೊಂಡು ಬಂದಿದ್ದೀವಿ, ನೇರವಾಗಿ ಪಟ್ಟಣಗೆರೆ ಶೆಡ್ ಹತ್ರ ಬಾ ಅಂತೇಳಿ ಫೋನ್ ಮಾಡಿರ್ತಾರೆ. ಆ ನಂತರದಲ್ಲಿ ನಟ ದರ್ಶನ್ ಸೂಚನೆಯಂತೆ ಶೆಡ್ ಹತ್ರ ಬಂದಿದ್ರು. ಆ ನಂತರದಲ್ಲಿ ಕೊಲೆ ಆಗುತ್ತೆ. ಕೊಲೆ ಆದ ನಂತರದಲ್ಲಿ ಅವತ್ತು ಸಂಜೆ ಎಲ್ಲರೂ ಕೂಡ ವಾಪಸ್ ಹೋಗುವಂಥದ್ದು. ಆ ಸಂದರ್ಭದಲ್ಲಿ ಮಾರನೇ ದಿವಸ ಕೂಡ ಭಾನುವಾರ ದರ್ಶನ್ ಮತ್ತು ಪವಿತ್ರ ಗೌಡ ಯಾವುದೇ ರೀತಿಯ ಫೋನ್ ಕಾಲ್ ಮಾಡ್ಕೊಳೋದಿಲ್ಲ. ಅದರ ಬದಲಾಗಿ ಸೋಮವಾರ ಬೆಳಗಿನ ಜಾವ 10 ಗಂಟೆ ಸುಮಾರಿಗೆ ಮತ್ತೆ ದರ್ಶನ್ ಪವಿತ್ರ ಗೌಡಗೆ
ಕಾಲ್ ಮಾಡುವಂಥದ್ದು. ಆ ಸಂದರ್ಭದಲ್ಲಿ 10 ಸೆಕೆಂಡ್ಗಳ ಕಾಲ ಮಾತಾಡಿದ್ದಾರೆ. 10 ಸೆಕೆಂಡ್ಗಳಲ್ಲಿ ಪೊಲೀಸರು ಮನೆ ಹತ್ರ ಬರ್ಬೋದು ಅಥವಾ ಫೋನ್ ಮುಖಾಂತರ ನಿನ್ನನ್ನು ಸಂಪರ್ಕ ಮಾಡ್ಬೋದು. ಆ ಸಂದರ್ಭದಲ್ಲಿ ನೀನು ಯಾವುದೇ ವಿಚಾರ ಕೇಳಿದ್ರು ಕೂಡ ನನಗೇನು ಗೊತ್ತಿಲ್ಲ ಅಂತ ಹೇಳುವಂಥದ್ದು ದರ್ಶನ್. ಆಗ ಪವಿತ್ರ ಗೌಡ ಯಾಕೆ ಏನಾಯಿತು ಅಂತ ಕೂಡ ಪ್ರಶ್ನೆ ಮಾಡ್ತಾರೆ. ಆಗ ದರ್ಶನ್ ನಾನು ಹೇಳದಷ್ಟೇ ಮಾತಾಡು ಅಂತೇಳಿ ಫೋನ್ ಕಟ್ ಮಾಡಿರುವಂಥದ್ದು ಬೆಳಕಿಗೆ ಬಂದಿರುವಂಥದ್ದು. ಈ ಅಂಶಗಳನ್ನು ಕೂಡ ಈಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದರೆ ಅದರ ಅರ್ಥ ಏನು ಪವಿತ್ರ ಗೌಡ ಪ್ರಚೋದನೆಯಿಂದನೇ ರೇಣುಕಾಸ್ವಾಮಿ ಕೊಲೆ ಆಗಿರುವಂಥದ್ದು. ಈ ಎಲ್ಲ ಆರೋಪಿಗಳು ಕೂಡ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಅದೇ ಕಾರಣಕ್ಕೆ FIR ಅಲ್ಲಿ ಏನು A1 ಆಗಿ ಪವಿತ್ರ ಗೌಡ ಉಳ್ಕೊಂಡಿದ್ರು, ಚಾರ್ಜ್ ಶೀಟ್ನಲ್ಲೂ ಕೂಡ ಪವಿತ್ರ ಗೌಡ A1 ಆಗಿ ಉಳ್ಕೊಂಡಿರುವುದು ಇದೇ ಕಾರಣಕ್ಕಾಗಿ. ಮತ್ತು ಇವರಿಬ್ಬರ ನಡುವೆ ನಡೆದಿದ್ದಂಥ ಸಂಭಾಷಣೆಗಳು, ವಾಟ್ಸ್ಆ್ಯಪ್ ಚಾಟಿಂಗ್ಗಳು ಎಲ್ಲವನ್ನು ಕೂಡ ರಿಟ್ರೀವ್ ಮಾಡಿದ್ದಾರೆ. ರಿಟ್ರೀವ್ ಮಾಡಿದಂಥ ವೇಳೆಯಲ್ಲಿ ಈ 16 ಸೆಕೆಂಡ್ಗಳು ಮಾತ್ರ ಇವರಿಬ್ಬರು ಪರಸ್ಪರ ಮಾತಾಡ್ಕೊಂಡಿರುವಂಥದ್ದು ಗೊತ್ತಾಗಿರುವಂಥದ್ದು. ಮಮತಾ. ರೈಟ್, ಧನ್ಯವಾದ ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.